ಓಕೆ. ಸುರೇಶ್ ಅವ್ರಿಗೆ ಎಕ್ಸಾಕ್ಟ್ ಏನಾಗಿತ್ತು ಕಾಲಿಗೆ ಅಂತ? ಯಾಕಂದ್ರೆ ಒಂದು ಲಾಸ್ಟ್ 3-4 ವೀಕ್ಸ್ ಇಂದ ನೀವು ಅಂದ್ರೆ ತುಂಬಾ ವೀಕ್ ಆದಂಗೆ ಕಾಣಿಸ್ತಾ ಇದ್ರಿ. ಮತ್ತೆ ಯಾವಾಗ್ಲೂ ಕೈಯಲ್ಲಿ ಡ್ರಿಪ್ಸ್ ಹಾಕ್ಸ್ಕೊಂಡ್ ಬಂದಿದ್ದು ಇರ್ತಾ ಇತ್ತು. ತುಂಬಾ ಒಂಥರ ಡಲ್ ಆಗ್ಬಿಟ್ಟಿದ್ರಿ. ಎಕ್ಸಾಕ್ಟ್ ಆಗಿ ಏನಾಗಿತ್ತು ಕಾಲಿಗೆ ಅಂತ? ಮೇಡಮ್ ಕಾಲಿಗೆ ಆಕ್ಚುಲಿ ಮಂಜು ಮತ್ತೆ ತ್ರಿವಿಕ್ರಮು ನನ್ನ ಕಾಲ್ ಮೇಲೆ ಬೀಳ್ತಾರೆ. ಡ್ರಮ್ ಟಾಸ್ಕ್ ಅಲ್ಲಿ. ಡ್ರಮ್ ಟಾಸ್ಕ್ ಅಲ್ಲಿ ಬೀಳ್ತಾರೆ. ಬಿದ್ದಾಗ ಅದು ಫ್ರಾಕ್ಚರ್ ಆಗುತ್ತೆ. ಆದಾಗ ಸುಮಾರು ದಿನ ನನಗೆ ಡಾಕ್ಟರ್ ಹೇಳ್ತಾರೆ, ನೀವು ಒಂದು 3 ವೀಕ್ಸ್ ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಒಳಗಡೆ ಮೇನ್ ಮೂಳೆ ಒಂದು ಡಿಸ್ಲೋಕೇಟ್ ಆಗಿ ಅದ್ರ ಮೇಲ್ಗಡೆ ಒಂದು ಮೂಳೆ ಒಂದು ವೀಕ್ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಆ ಒಂದು ರೀಸನ್ಗೋಸ್ಕರ ನನಗೆ ಡ್ರಮ್ ಟಾಸ್ಕ್ ಅಲ್ಲಿ ಆ ಥರ ಏಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಅಲ್ಲಿ ಕಮ್ಮಿ ಆಯ್ತು ಪರ್ಫಾರ್ಮೆನ್ಸು. ಅದಾದ್ಮೇಲೆ ನನಗೆ ಎಲ್ಲ ಅನ್ಸೋದು, ಅಯ್ಯೋ ಏನು ನನ್ನ ಕಾಲನ್ನ ಇಟ್ಕೊಂಡು ಎಷ್ಟಂತ ಆಡೋಕ್ಕಾಗತ್ತೆ ನಾನು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು ಒಳ್ಳೆ ಇರೋಂಥ ಕಂಟೆಸ್ಟೆಂಟು, ನನ್ನೆಲ್ಲ ಸ್ನೇಹಿತರುಗಳು ನನಗೆ ಸಾಥ್ ಕೊಡ್ತಾಯಿದ್ರು, ಸಪೋರ್ಟ್ ಹಾಗೆ ಮಾಡ್ತಾಯಿದ್ರು.